ಓಕೆ, ಇವಾಗ ನಿಮ್ಮ ಲೈಫ್ನೇ ನಾವು ಒಂದು ಬುಕ್ಸ್ ತರ ತಗೊಳ್ಳೋಣ, ಓಕೆನಾ? ಅದಕ್ಕೆ ಏನ್ ಹೆಸರು ಕೊಡ್ತೀರಾ ನೀವು? ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್. ಇವ್ರಿಗೆ ಒಂದು ಬುಕ್ ಕೊಟ್ರೆ ಇವ್ರು ಆ ಬುಕ್ಕಿಗೆ ಟೈಟಲ್ ಕೊಡುವಂತದ್ದು ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್ ಅಂತ. ನಮಸ್ತೆ ವೀಕ್ಷಕರೇ, TV1 ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಜೀವಿತಾ ಶೇಖರ್. ಇವತ್ತು ನಮ್ಮ ಜೊತೆಗೆ ಇರೋದು ಸಾಮಾನ್ಯ ವಿದ್ಯಾರ್ಥಿನಿ ಅಲ್ಲ, ಒಂದು ಅಸಾಮಾನ್ಯ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ. ತಮ್ಮ ಸತತವಾದ ಪರಿಶ್ರಮ ಹಾಗೂ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಇದು. ನಮ್ಮ ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಕೊಡಗು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಸಿಂಚನಾ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಸಿಂಚನಾ. ಹಾಯ್ ಮ್ಯಾಮ್. ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಎಲ್ಲ ಆಯ್ತಾ? ಆಯ್ತು. ಓಕೆ, ಫಸ್ಟ್ ಗೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಸ್ಟೇಟ್ ಗೆ 4th ರ್ಯಾಂಕ್ ಹಾಗೂ ಡಿಸ್ಟ್ರಿಕ್ಟ್ ಗೆ 1st ರ್ಯಾಂಕ್ ಬಂದಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸೊ ಹೇಗಾಯ್ತು? ಹೇಗೆ ಖುಷಿ ಆಯ್ತಾ ನಿಮ್ಗೆ? ತುಂಬಾ ಖುಷಿ ಆಯ್ತು ಮ್ಯಾಮ್. ರಿಸಲ್ಟ್ ನೋಡಿದ್ರಲ್ವಾ? ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಯ್ತು. ಆಕ್ಚುಲ್ ಆಗಿ PUC ರಿಸಲ್ಟ್ ಆಗಿದ್ದು 1 ಡೇ ಬಿಫೋರ್ ಅನೌನ್ಸ್ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಆಯ್ತು. ಸೊ ಆ ಟೈಮ್ ಹೇಗಿತ್ತು ನಿಮ್ಗೆ? ಹೇಗೆ ಅನಿಸ್ತು ನಿಮ್ಗೆ ರಿಸಲ್ಟ್ ನೋಡಿ? ವೇಟ್ ಮಾಡ್ತಾ ಇದ್ದೆ, ಆಗ್ಲೂ ನರ್ವಸ್ ಆಗ್ತಿತ್ತು ರಿಸಲ್ಟ್ ಬರುತ್ತೆ ಅಂತ. ಮತ್ತೆ ಪೋಸ್ಟ್ಪೋನ್ ಆಗ್ತದೆ ಅಂತ ಹೇಳುವಾಗ ಮತ್ತೆ ಕ್ಯಾಶುಯಲ್ ಆಗಿ ತಗೊಂಡೆ. ನಾನು ಸುಮ್ಮನೆ ಸ್ಟ್ರೆಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಕ್ಯಾಶುಯಲ್ ಆಗಿ ತಗೊಂಡೆ. ಮತ್ತೆ ಲಾಸ್ಟ್ ಮಿನಿಟ್ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಅಂತ ರಿಸಲ್ಟ್ ನೋಡಿ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಬಂದಿಲ್ಲ. ಅಲ್ಲ, ನಿಮ್ಗೆ 600ಗೆ ಎಷ್ಟು ಹೇಳಿ ಮಾರ್ಕ್ಸ್ ಬಂದಿದ್ದು? 597. ಹಾಗಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದೆಷ್ಟು? ಆಕ್ಚುಲಿ ನಾನು 600 ಎಕ್ಸ್ಪೆಕ್ಟ್ ಮಾಡಿದ್ದೆ ಮ್ಯಾಮ್. ಅಂತೂ ಮೋಸ್ಟ್ಲಿ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗಿ. ಏನ್ ಮಿಸ್ಟೇಕ್ಸ್ ಆಗಿರ್ಬೋದು? ಐಡಿಯಾ ಇಲ್ಲ ಮ್ಯಾಮ್. ಐಡಿಯಾ ಇಲ್ಲ. ರಿವಾಲ್ವೇಷನ್ ಏನಾದ್ರು ಪ್ಲಾನ್? ಇಲ್ಲ ಮ್ಯಾಮ್, ಸಾಕು 597 ಸಾಕು. 597 ಸಾಕು. ಓಕೆ, ಮನೆಯವರು ಹೇಗೆ ಸಂಭ್ರಮಿಸಿದ್ರು ಇದನ್ನ? ಎಲ್ಲರಿಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಅವರಿಗೆ ಆಸೆ ಇತ್ತು ನಾನು ಸ್ಟೇಟ್ ರ್ಯಾಂಕ್ ಬರ್ಬೇಕು ಅಂತ ಎಲ್ಲರಿಗೆ. ಹಾಗೆ ಮನೆಯವ್ರ ಮತ್ತೆ ಲೆಕ್ಚರ್ಸ್ಗೆ ಎಲ್ಲರಿಗೆ ಆಸೆ ಇತ್ತು ನಾನು ಸ್ಟೇಟ್ ರ್ಯಾಂಕ್ ಬರ್ಬೇಕು ಅಂತ. ಸ್ಟೇಟಿಗೆ 4th ರ್ಯಾಂಕ್ ಬಂದಿದ್ದು ಖುಷಿ ಇದೆ. ಓಕೆ, ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ಮೇಜರ್ ಪಾರ್ಟ್ SSLC ಮತ್ತೆ PUC ಅಲ್ವಾ? ಅದಕ್ಕೆ ಎಲ್ಲರೂ ಕ್ಯೂರಿಯಸ್ ಆಗಿರ್ತಾರೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ರಿಸಲ್ಟ್ ಬರುತ್ತೆ ಅಂತ. ಕಂಪೇರ್ ಟು SSLC PUC ಇಂಪ್ರೂವ್ಮೆಂಟ್ ಇದೆಯಾ, ಕಮ್ಮಿ ಇದೆಯಾ? ತುಂಬಾ ಇಂಪ್ರೂವ್ಮೆಂಟ್ ಇದೆ ಮ್ಯಾಮ್. ನಾನು ಸ್ಕೂಲಿಂಗ್ ಮಾಡಿದ್ದು ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲಲ್ಲಿ ICSE ಸಿಲೆಬಸ್ ಅಲ್ಲಿ. ಆಗ್ಲೂ ಟೀಚರ್ಸ್ ಎಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಡಿಸ್ಟ್ರಿಕ್ಟ್ ರ್ಯಾಂಕ್ ಬರ್ತೀನಿ ಅಂತ. ಆಗ ಮೋಸ್ಟ್ಲಿ ಏನೋ ಆಚೆ ಈಚೆ ಮಿಸ್ಟೇಕ್ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ್ದು ಆಗ ಸಹ ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿಲ್ಲ. ಆಗ ಬರೀ 97% ಬಂದಿತ್ತು ಅಷ್ಟೇ. ಆದ್ರೆ ಈಗ ಸ್ಟೇಟ್ ರ್ಯಾಂಕ್ ಬರ್ಬೇಕು ಅಂತಾನೆ ಓದಿದ್ದೆ. ಎಲ್ಲ ರ್ಯಾಂಕ್ ಬರ್ಬೇಕೋಕ್ಕಿಂತ ಎಲ್ಲ ಸಬ್ಜೆಕ್ಟ್ ಅಲ್ಲಿ 100 ಬರ್ಬೇಕು ಅಂತಾನೆ ಓದಿದ್ದೆ. ಹಾಗೆ ಅದಕ್ಕಿಂತ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ? ಓಕೆ, ಹಾಗೇನೆ ನಿಮ್ಗೆ ಇವಾಗ SSLC ಮತ್ತೆ PUC ಅಲ್ವಾ, ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ? ಇವಾಗ ನಿಮ್ಗೆ 97 SSLC ಬಂತು. ಸೊ ಏನ್ ಮಿಸ್ಟೇಕ್ಸ್ ನ ತಿದ್ದುಕೊಂಡು ನೀವು PUC ಲಿ 99.5 ತೆಗೆದ್ರಿ? ಮಿಸ್ಟೇಕ್ಸ್ ಅನ್ನೋಕ್ಕಿಂತ ಹಾರ್ಡ್ ವರ್ಕ್ ಮಾಡ್ತೀವಿ ಮ್ಯಾಮ್. ಮಿಸ್ಟೇಕ್ಸ್ ಅಂತ ಆತರ ಏನ್ ತಿಳ್ಕೊಂಡಿಲ್ಲ. ಆಗ ಸಹ ನಾನು ತುಂಬಾ ಎಫರ್ಟ್ ಹಾಕಿದ್ದೆ, ಹಾರ್ಡ್ ವರ್ಕ್ ಮಾಡಿದ್ದೆ. ಈಗ ಸಹ ಅದು ICSE ಸಿಲೆಬಸ್ ಆದ್ರಿಂದ ಇದು ಸ್ವಲ್ಪ ಪೋರ್ಷನ್ ಸಿಲೆಬಸ್ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ. ಹಾಗೆ ಜಾಸ್ತಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡೆ. ಆಗದ ಟೈಮಿಗೂ ಈಗದ ಟೈಮಿಗೆ ಕಂಪೇರ್ ಮಾಡಿದ್ರೆ ಈಗ ಟೈಮ್ ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಲ್ಲ ಕನ್ಸಿಸ್ಟೆಂಟ್ ಆಗಿ ಇದ್ದೆ ನಾನು. ಹಾಗೆ ಈಸಿ ಆಯ್ತು. ಓಕೆ, ಈಗ SSLC ಲಿ ನಿಮ್ದು 97% ಬಂದ ತಕ್ಷಣ ಎಲ್ಲರೂ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸೈನ್ಸ್ ತಗೋಬೇಕು ಅಂತ ಚೂಸ್ ಮಾಡ್ಬಿಡ್ತಾರೆ ಅಲ್ವಾ? ಜಾಸ್ತಿ ಮಾರ್ಕ್ಸ್ ಬಂತು, ಸೈನ್ಸ್ ತಗೋಬೇಕು, ನೆಕ್ಸ್ಟ್ ವೇರಿಯಸ್ ಫೀಲ್ಡ್ ಚೂಸ್ ಮಾಡ್ಬೇಕು ಅಂತ. ಬಟ್ ನೀವು ಕಾಮರ್ಸ್ ತಗೊಂಡ್ರಿ ಅಲ್ವಾ? ಸೊ ಅದಕ್ಕೆ ಮೇನ್ ಮುಖ್ಯ ಕಾರಣ ಏನು ಕಾಮರ್ಸ್ ತಗೊಂಡಿದ್ದಕ್ಕೆ? ನಾನು 10th ತನಕ ನಂಗೆ ಐಡಿಯಾ ಇತ್ತಿಲ್ಲ. ನಾನು ಸೈನ್ಸೇ ತಗೊಳ್ಳೋದು ಅಂತಾನೆ ಇದ್ದೆ. ಬಟ್ 10th ನಾನು ಈ ಪ್ರೊಫೆಷನ್ಸ್ ಎಲ್ಲ ರಿಸರ್ಚ್ ಮಾಡುವಾಗ ಚಾರ್ಟೆಡ್ ಅಕೌಂಟೆಂಟ್ ಎಲ್ಲ ನಾನು ಇಂಟರ್ವ್ಯೂಸ್ ಎಲ್ಲ ನೋಡ್ತಿದ್ದೆ. ಚಾರ್ಟೆಡ್ ಅಕೌಂಟೆಂಟ್ಸ್ ಎಲ್ಲ ಅದು ನೋಡಿ ಕಾಣುತ್ತೆ ನನಗೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಅನ್ಸ್ತು. ಸೊ ಅದಕ್ಕೆ ಡಿಸೈಡ್ ಮಾಡಿ ಕಾಮರ್ಸ್ ತಗೊಂಡು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತಾನೆ ಕಾಮರ್ಸ್ ತಗೊಂಡಿದ್ದಲ್ವಾ? ಸೊ ಇವಾಗ ಕಾಮರ್ಸ್ ಅವ್ರ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ಅನ್ನೋ ತರ ನೀವು ಮಾಡಿದಿರಲ್ವಾ? ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮ್ಯಾಮ್. ಎಲ್ಲರೂ ಹೇಳ್ತಿದ್ರು ರಿಲೇಟಿವ್ಸ್ ಎಲ್ಲ, ಅಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ಸೈನ್ಸ್ ತಗೊಳ್ಬೇಕಿತ್ತು ಅಂತ. ಬಟ್ ನಾನು ಹೇಳಿದೆ
ಕಾಮರ್ಸ್ ತಗೊಂಡು ಅದರಲ್ಲಿ ಸಹ ಇದು ಸಾಧನೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಅದಕ್ಕಾಗಿ ನಾನು ಆ ಪ್ರಶ್ನೆ ಕೇಳಿದ್ವಿ ಯಾವ್ದು ಅಂತ ಹೇಳಿದ್ರೆ ಸೈನ್ಸ್ ತಗೊಳ್ತಾರಲ್ವಾ ನೀವೇನ್ ಡಿಫ್ರೆಂಟ್ ಆಗಿ ಕಾಮರ್ಸ್ ಚೂಸ್ ಮಾಡಿದ್ದು ಅಂತ. ಓಕೆ, ನಿಮ್ದು ಇವತ್ತು ಈ ರಿಸಲ್ಟ್ ಬಂತಲ್ಲ, ಫ್ರೆಂಡ್ಸ್ದು ರೆಸ್ಪಾನ್ಸ್ ಹಾಗೇನೆ ಫ್ಯಾಮಿಲಿದು ರಿಯಾಕ್ಷನ್ಸ್ ಹೇಗಿದೆ? ತುಂಬಾ ಫ್ಯಾಮಿಲಿ ಹೌದು ತುಂಬಾ ಖುಷಿನ ಇರ್ತಾರೆ. ಅಫ್ಕೋರ್ಸ್ ಫ್ರೆಂಡ್ಸಿಗೆ ಇನ್ನೂ ಖುಷಿಯಲ್ಲಿದ್ದಾರೆ. ಅವರ ಮಾರ್ಕ್ಸ್ಗಿಂತ ನನ್ನ ಮಾರ್ಕ್ಸ್ ನೋಡಿ ಎಲ್ಲರೂ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ತುಂಬಾ ಖುಷಿಯಲ್ಲಿದ್ದಾರೆ ಅವರೆಲ್ಲ ನನ್ನ ರ್ಯಾಂಕ್ ಬಂತು ಅಂತ ಹೇಳಿ. ಇವಾಗ ಸ್ಕೂಲ್ ಟಾಪರ್ ಕಾಲೇಜ್ ಟಾಪರ್ ಅಂದ ತಕ್ಷಣ ಎಲ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಪೆಟ್ ನೇಮ್ ಇಟ್ಬಿಟ್ಟಿರ್ತಾರೆ, ಗಾಂಧಿ, ತುಂಬಾ ಓದ್ತಾರೆ, ಪುಸ್ತಕದ ಹುಳು ಈ ತರ ಎಲ್ಲ ಹೇಳ್ತಾರೆ. ಬಿಕಾಸ್ ನಾವು ಕೂಡ ನಮ್ಮ ಸ್ಕೂಲಿಂಗ್ ಕಾಲೇಜ್ ಮುಗಿಸ್ ಬಂದಿದ್ದಲ್ವಾ. ಸೊ ಹಂಗಿರುವಾಗ ಕಾಲೇಜ್ ಟಾಪರ್ಸ್ ಎಲ್ಲ ಬರೀ ಓದೋದಕ್ಕೆ ಸೀಮಿತವಾಗಿರ್ತಾರೆ. ಆದ್ರೆ ನೀವು ಇವಾಗ ನಾನು ನಿಮ್ಮ ಸಾಧನೆಯನ್ನು ನೋಡ್ದಂಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನೋ ಅವಾರ್ಡ್ ಎಲ್ಲ ನಿಮ್ಗೆ ಬಂದಿದೆ ಅಲ್ವಾ. ಸೊ ಅದ್ರ ಬಗ್ಗೆ ಹೇಳಿ. ಎಲ್ಲರೂ ಹೇಳ್ತಾರೆ ಟಾಪರ್ ಅಂದ್ರೆ ಬರೀ ಓದ್ಕೊಂಡಿರ್ತಾರೆ, ಬುಕ್ ನೋಡ್ಕೊಂಡಿರ್ತಾರೆ. ನಾನು ಇಲ್ಲವೇ ಇಲ್ಲ. ನಾನು ಕಾಲೇಜ್ ಲೈಫ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ಹೇಳ್ಬೇಕಾದ್ರೆ. ನಾನು ಎಲ್ಲಾ ತರದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ತುಂಬಾ ಎಂಜಾಯ್ ಮಾಡಿದೆ. ಫ್ರೆಂಡ್ಸ್ ಜೊತೆ ಗೇಮ್ಸ್ ಆಡಿಸ್ಕೊಂಡು ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲೆಲ್ಲ ಆಟ ಆಡ್ಕೊಂಡೇ ಇರ್ತಾ ಇದ್ದೆ. ಎಲ್ಲರೂ ಹೇಳ್ತಾ ಇದ್ರು ಟಾಪರ್ ಅಂತ ಹೇಳಿಬಿಟ್ಟು. ಅದೇ ನಾನು ಆ ತರ ಟಾಪರ್ ಫೀಲ್ ಅಲ್ಲಿ ಇತ್ತೇ ಇಲ್ಲ ನಂಗೆ. ಎಲ್ಲ ಟೈಮ್ ತಗೊಳ್ತಾ ಇದ್ದೆ, ಒಳ್ಳೆ ಮಾರ್ಕ್ಸೇ ತಗೊಳ್ತಾ ಇದ್ದೆ. ಅಂತೂ ನಂಗೆ ಟಾಪರ್ ಅಂತ ಯಾವಾಗಲೂ ನಾನು ಯೋಚನೆ ಮಾಡ್ತಾ ಇದ್ದಿಲ್ಲ. ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಕ್ಕೆ ನೋಡ್ತಾ ಇದ್ದೆ. ಎಲ್ಲ ನನ್ನ ಇನ್ಕ್ಲೂಡ್ ಮಾಡ್ತಿದ್ದೆ ಎಲ್ಲದಕ್ಕೂ ಸಹ. ಎಲ್ಲ ಇಂಥ ಆಕ್ಟಿವಿಟೀಸ್ ಇದ್ದು ನನ್ನ ಕರ್ಕೊಳ್ತಾ ಇದ್ರು. ಓಕೆ, ನಿಮ್ಗೆ ಇವಾಗ ಸಬ್ಜೆಕ್ಟ್ಸ್ ಅಂತ ಬಂದ್ರೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಫೇವ್ರೆಟ್ ಸಬ್ಜೆಕ್ಟ್ ಅಂತ ನಿಜ ಇಲ್ಲ. ಎಲ್ಲ ಸಬ್ಜೆಕ್ಟ್ಸ್ ಈಕ್ವಲ್ ಆಗಿ ನೋಡ್ತಿದ್ದೆ ನಾನು. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲ ಟೀಚರ್ಸ್ ಈಕ್ವಲ್ ಆಗಿ ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಒಂದೇ ತರ ಅನ್ಸ್ತಿತ್ತು ನಂಗೆ. ಹಾಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಯಾವ್ದಲ್ಲ. ಹಾಗೆ ನಾನು ನೋಡುವಾಗ ನಿಮ್ ಮಾರ್ಕ್ಸ್ ಇಂಗ್ಲಿಷ್ ಮತ್ತೆ ಎಕನಾಮಿಕ್ಸ್ ಅಲ್ಲಿ ಕಮ್ಮಿ ಬಂದಿದ್ದು ಅಲ್ವಾ. ಸೊ ಆ ಸಬ್ಜೆಕ್ಟ್ಸ್ ರಿಲೇಟೆಡ್ ಕೇಳೋದಾದ್ರೆ ಅದು ಹೇಗಿತ್ತು? ಅಲ್ಲಿದ್ದು ಟೀಚರ್ಸ್ ಹೇಗಿದ್ರು ಹಾಗೆ ನೀವು ಹೇಗೆ ಆ ಎಕ್ಸಾಮ್ ಬರ್ದ್ರಿ? ಇಂಗ್ಲಿಷ್ ಎಲ್ಲರೂ ಹೇಳ್ತಾರೆ ಇಂಗ್ಲಿಷಲ್ಲಿ ಫುಲ್ ಮಾರ್ಕ್ಸ್ ತೆಗಿಯಕ್ಕೆ ಸ್ವಲ್ಪ ಕಷ್ಟನೇ ಕೊಡೋದೆಲ್ಲ ಅಂತಲ್ಲ. ಮ್ಯಾಮಿಗೆ ಸಹ ಹೆದರಿಗಿತ್ತು. ಮ್ಯಾಮ್ ಹೇಳ್ತಾ ಇರ್ತಿದ್ರು 96 ಮೇಲೆ ಕೊಡೋದು ತುಂಬಾ ಕಷ್ಟ ಅಂತ. ಆದ್ರೆ ಆಕ್ಚುಲಿ ಮ್ಯಾಮಿಗೆ ತುಂಬಾ ಖುಷಿ ಆಗಿದೆ ನಂಗೆ 98 ಬಂದಿದ್ದು. ಅವರು ಹೇಳ್ತಾ ಇದ್ರು ನಂಗೆ ಹೆದರಿಕೆ ಆಯ್ತಾ ಇತ್ತು ನಿನ್ನ ಇಂಗ್ಲಿಷ್ ಮಾರ್ಕ್ಸ್ ನೋಡಕ್ಕೆ ಅಂತ. ಆದ್ರೆ ಎಲ್ಲರಿಗಿಂತ ಹೈಯೆಸ್ಟ್ ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ ನಂಗೆ ಬಂದಿದ್ದು 98. ಸೊ ಮ್ಯಾಮಿಗೆ ತುಂಬಾ ಖುಷಿ ಇದೆ. ಅದು ಖುಷಿ ಇದೆ. ಹಾಗೇನೆ ಈಗ ನಿಮ್ಮ ಫ್ರೆಂಡ್ಸ್ ನಿಮ್ ಜೊತೆ ಡೌಟ್ಸ್ ಕೇಳ್ತಾರೆ. ಈಗ ನೀವು ಟಾಪರ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ಸಾಲ್ವ್ ಮಾಡ್ಕೊಡ್ತೀರಾ. ಅಂಡ್ ಟೀಚರ್ಸ್ ಹೇಳೋದ್ಕಿಂತ ಬೆಸ್ಟ್ ವೇಲಿ ನನ್ನ ಫ್ರೆಂಡ್ ನೀವು ಹೇಳ್ಬೋದು ಅನ್ನೋ ತರ ಫ್ರೆಂಡ್ಸ್ ಗಳಿಗೆ ಇರುತ್ತೆ. ಸೊ ನೀವು ಅವಾಗ ಹೇಗೆ ಅವ್ರಿಗೆ ಹೇಳ್ಕೊಡ್ತಾ ಇದ್ರಿ? ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಅವ್ರ ಕ್ವಶನ್ಸ್ಗೆ? ನೀವು ಆನ್ಸರ್ ಮಾಡ್ತಿದ್ದು ಹೇಗೆ? ಡೌಟ್ಸ್ ಕೇಳಿದ್ರೆಲ್ಲ ಹೇಳಿಕೊಡ್ತೆ ಮ್ಯಾಮ್. ಬೇರೆ ಕ್ಲಾಸಲ್ಲಿ ತುಂಬಾ ಡೌಟ್ಸ್ ಇರ್ತದೆ, ಬಟ್ ಅಕೌಂಟ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಲ್ಲ ನನ್ನ ಬುಕ್ಸ್ ರೆಫರ್ ಮಾಡ್ತಿದ್ರು. ಎಲ್ಲ ನನ್ನ ಡೌಟ್ಸ್ ಕೇಳಿದ್ರೆ ನಾ ಹೇಳಿಕೊಡ್ತಾ ಇದ್ದೆ. ಹಾಗೆ ನೀವ್ ಎಲ್ಲೆಲ್ಲಿಂದ ರೆಫರ್ ಮಾಡಿ ಕಲಿತಾ ಇದ್ರಿ? ಯಾಕಂದ್ರೆ ಇವಾಗ ಟೀಚರ್ಸ್ ಟೀಚ್ ಮಾಡುವಾಗ ನೀವೆಲ್ಲಾ ಮಕ್ಳು ಒಂದು 50 ಸ್ಟೂಡೆಂಟ್ಸ್ ಇದ್ರಿ ಅಂದ್ರೆ 50 ಸ್ಟೂಡೆಂಟ್ಸ್ಗೂ ಒಂದೇ ರೀತಿ ಅವರು ಹೇಳ್ಕೊಡ್ತಾರೆ. ನೀವ್ ಅದನ್ನ ತಗೊಳ್ಳೋದ್ರ ಮೇಲೆ ಡಿಪೆಂಡ್. ಹಾಗೆ ನೀವು ಮನೇಲಿ ಬಂದು ಹೇಗೆ ವರ್ಕೌಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು ಯಾವ್ಯಾವ ಕ್ಲಾಸ್ ನೋಡ್ತಿದ್ರಿ? ಯೂಟ್ಯೂಬ್ ಕ್ಲಾಸ್ ನೋಡ್ತಾ ಇದ್ರಾ ಅಥವಾ ನೀವು ಡೌಟ್ಸ್ ಮೇಡಮ್ ಜೊತೆನೆ ಕೇಳ್ತಾ ಇದ್ರಾ? ಹೇಗೆ? ಇಲ್ಲ, ಡೌಟ್ಸ್ ಎಲ್ಲ ನಾನು ಮ್ಯಾಮ್ ಜೊತೆನೆ ಕೇಳ್ತಿದ್ದೆ. ನಾನು ಕ್ಲಾಸಲ್ಲಿ ಲೆಕ್ಚರ್ ಮಾಡುವಾಗ ನೀಟಾಗಿ ಕೇಳ್ಕೊಂಡು ಅಲ್ಲೇ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೆ. ಸೊ ಡೌಟ್ಸ್ ಎಲ್ಲ ನಾನು ಏನ್ ಡೌಟ್ಸ್ ಕೇಳಿದ್ರು ಮ್ಯಾಮ್ ಎಲ್ಲ ಹೇಳಿಕೊಡ್ತಾರೆ. ನಾನು ಯೂಟ್ಯೂಬ್ ವಿಡಿಯೋಸ್ ಸಹ ಯಾವ್ದು ನೋಡಿಲ್ಲ, ಟ್ಯೂಷನ್ಗೆ ಅಂತ ಹೋಗಿಲ್ಲ. ನಾನೇ ಮನೆಗೆ ಬಂದು ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಕಾಲೇಜಲ್ಲಿ ಹೇಳ್ಬೇಕಂದ್ರೆ ಫ್ರೀ ಆಗಿ ಆರಾಮಾಗಿ ಇರ್ತದೆ. ಕ್ಲಾಸ್ ಟೈಮಲ್ಲಿ ಮಾತ್ರ ಕ್ಲಾಸಲ್ಲಿ ನೀಟಾಗಿ ಕೇಳ್ತಾ ಇದ್ದೆ, ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೆ. ಬ್ರೇಕಲ್ಲೆಲ್ಲ ಆರಾಮಾಗಿ ಇರ್ತದೆ, ಓದ್ಕೊಂಡು ಆ ತರ ಏನಿರ್ತೈತಿಲ್ಲ. ಮನೆಗೆ ಬಂದು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೆ. ಓಕೆ, ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ನೀವು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ನಿಮ್ಮ ಫೇವ್ರೇಟ್ ಏನು? ಫೇವ್ರೇಟ್ ಅಂತ ನಾನು ಸ್ಕೆಚಸ್ ಮಾಡ್ತೀನಿ. ಎಸ್ಸೆ, ಡಿಬೇಟ್, ಸ್ಪೀಚ್ ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಈ ಡ್ಯಾನ್ಸಿಂಗ್ ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸಿಂಗಿಂಗ್ ಅಷ್ಟು ಮಾಡ್ತಿದ್ದೆಲ್ಲ, ಡ್ಯಾನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಪ್ರೋಗ್ರಾಮ್ಸ್ಗೆಲ್ಲ, ಕಾಂಪಿಟೇಷನ್ಸ್ಗೆಲ್ಲ ಅಷ್ಟು ಮಾಡ್ತಿದ್ದಿಲ್ಲ. ಬೇರೆ ಎಲ್ಲ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಓಕೆ, ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಗೆ ಯಾವ ಆಟ ಇಷ್ಟ? ನಾ ಹಾಕಿ ಆಡ್ತಿದ್ದೆ. ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೆ. ಬಟ್ ನಾನು ಎಕನಾಮಿಕ್ಸ್ ಇದು ಮಾಡುವ ಅಂತೇಳಿ, ಕಾನ್ಸಂಟ್ರೇಟ್ ಮಾಡುವ ಅಂತ ಹೇಳಿಬಿಟ್ಟು ಬರೀ ತಾಲೂಕ್ ಲೆವೆಲ್ ಅಲ್ಲಿ ಹಾಕಿ ಆಡಿದ್ರ. ಓಕೆ, ಇವಾಗ ನಿಮ್ಮ ಲೈಫ್ನೇ ನಾವು ಒಂದು ಬುಕ್ಸ್ ತರ ತಗೊಳ್ಳೋಣ, ಓಕೆನಾ? ಅದಕ್ಕೆ ಏನ್ ಹೆಸರು ಕೊಡ್ತೀರಾ ನೀವು? ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್. ಓಕೆ, ಸ್ವಲ್ಪ ಜೋರಾಗಿ ಹೇಳಿ ಕೇಳೋಣ. ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್. ಇವ್ರಿಗೆ ಒಂದು ಬುಕ್ ಕೊಟ್ರೆ ಇವ್ರು ಆ ಬುಕ್ಕಿಗೆ ಟೈಟಲ್ ಕೊಡುವಂತದ್ದು ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್ ಅಂತ. ಓಕೆ, ನೀವು ನಿಮ್ಮ ಜೂನಿಯರ್ಸಿಗೆ ಅಥವಾ ನಿಮ್ಗೆ ಒಂದು ತಂಗಿ ಇದಾರಲ್ವಾ, ಸೊ ಯಂಗರ್ ಸಿಸ್ಟರ್ ಇದಾರಲ್ವಾ, ಸೊ ಅವರಿಗೆ ನೀವು ನಿಮ್ಮಿಂದ ಏನ್ ಇನ್ಸ್ಪೈರ್ ಮಾಡ್ಲಿಕ್ಕೆ ಬಯಸ್ತೀರಾ? ನನ್ನಿಂದ ಅಂದ್ರೆ
ಎಂಜಾಯ್ ಮಾಡುವಾಗ ಎಂಜಾಯ್ ಮಾಡಬೇಕು. ಕಾಲೇಜಲ್ಲಿ ಸಹ ತುಂಬ ಸ್ಟ್ರೆಸ್ ತಗೊಂಡು ನೀಟಾಗಿ ಪಾಠ ಕೇಳಿದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಮತ್ತೆ ಯಾವಾಗ ಬೇರೆ ಎಲ್ಲ ಥರದಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲದಲ್ಲಿ ಇನ್ವಾಲ್ವ್ ಆಗಬೇಕು. ಕ್ಲಾಸ್ ಇರುವಾಗ ಮಾತ್ರ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಮನೆಗೆ ಬಂದು ಸ್ವಲ್ಪ ಓದಿದ್ರೆ ಓಕೆ. ಓಕೆ ಓಕೆ, ನಿಮ್ಮಿಂದ ಏನಾದ್ರೂ ತಗೋಬಹುದು, ನನ್ನಿಂದ ಈ ತರ ಬೆಸ್ಟ್ ಕ್ವಾಲಿಟೀಸ್ಗಳನ್ನ ತಗೊಂಡ್ರೆ ಅವ್ರಿಗೂ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಏನ್ ಕ್ವಾಲಿಟಿ ಇದೆ? ನನ್ನಿಂದ ಅಂದರೆ ನಾನು ಆ್ಯಕ್ಚುಲಿ ಮುಂಚೆ ಫುಲ್ ಸ್ಟ್ರೆಸ್ ಮಾಡ್ಕೊಂಡು ಓದ್ತಾ ಇದ್ದೆ. ಯಾವಾಗೆಲ್ಲ ಸ್ಟ್ರೆಸ್ ಮಾಡ್ಕೊಂಡು ಓದ್ತಿದ್ದೆ, ಬೆಳಗ್ಗೆ ಹೋಗುವಾಗ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ನನಗೆ. ಎಲ್ಲರೂ ಮಾರ್ಕ್ಸ್ ಕಟ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಎಲ್ಲ ಹೇಳ್ಕೊಂಡು. ಅದೇ ಲಾಸ್ಟಿಗೆ ನಾನು ಕಲ್ತಿದ್ದೆ ಅಂತಂದರೆ ಫೈನಲ್ ಎಕ್ಸಾಮಿಗೆ ಪಾಸಿಟಿವ್ ಆಗಿರಬೇಕು. ನಾನು ಯಾವಾಗೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಆಗೆಲ್ಲ ಮಾರ್ಕ್ಸ್ ಕಟ್ ಮಾಡ್ಕೊಂಡು ಬರ್ತಿದ್ದೆ ನಾನು. ಇಲ್ಲಾಂದರೆ ಅಟ್ಲೀಸ್ಟ್ ಆಚೆ ಈಚೆ ಸ್ವಲ್ಪ ಓದೋಕ್ಕೆ ಸ್ವಲ್ಪ ಕಮ್ಮಿ ಆಗಿದ್ರು ಸಹ ಪಾಸಿಟಿವ್ ಆಗಿ ಹೋಗ್ತಿದ್ರೆ ನಾನು ಫುಲ್ ಮಾರ್ಕ್ಸ್ ತರ್ತಾ ಇದ್ದೆ. ನೆಗೆಟಿವ್ ಥಿಂಕಿಂಗ್ ಮಾಡಿದಾಗ ಎಲ್ಲ ಮಾರ್ಕ್ಸ್ ಕಟ್ ಆಗ್ತಾಯಿತ್ತು. ಸೊ ಫೈನಲ್ ಎಕ್ಸಾಮಲ್ಲಿ ಪಾಸಿಟಿವ್ ಆಗಿದ್ದರಿಂದ ಈಸಿ ಆಯ್ತು. ಅದೇ ವಾಟ್ ವಿ ಥಿಂಕ್ ವಿ ಬಿಕಮ್ ಅಂತೀವಲ್ಲ, ಹಾಗೆ ನಾವೇನ್ ಥಿಂಕ್ ಪಾಸಿಟಿವ್ ಮಾಡಿದ್ರೆ ಅದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅನ್ನೋದು ನೀವು ಹೇಳುವಂಥದ್ದು. ಹೌದು. ಹಾಗೇನೆ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಅಪ್ಪ ಅಮ್ಮಂಗೆ ತುಂಬಾ ಖುಷಿ ಆಯ್ತು. ಅವರು ಸಹ ಸ್ಟೇಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಅವರಿಗೆ ತುಂಬಾ ಖುಷಿ ಇದೆ. ಈಗ ಸ್ಟೇಟ್ 4th ರ್ಯಾಂಕ್ ಬರೋದು ಸಹ ಈಸಿ ಅಲ್ಲ ಅಂತ ಹೇಳ್ತಾರೆ ಅವರು. ಹೌದು. ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು ಇನ್ ಫ್ಯೂಚರ್? ಈಗ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಬೇಕು, ಕೋರ್ಸ್ ಮಾಡ್ಬೇಕು ಅಂತ ಇದ್ದೀರಾ. ಸೊ ಯಾವ ಕಾಲೇಜ್, ಏನ್ ವಿಷಯ, ಏನು ಡಿಸ್ಕಸ್? ನಾ ಕಾಲೇಜ್ ಅಂದ್ರೆ ಕಾಲೇಜ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಅಂತಿದ್ದೀನಿ. ನಾರ್ಮಲ್ BCom ಡಿಗ್ರಿ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಫೌಂಡೇಶನ್ CA ಫೌಂಡೇಶನ್ಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಸ್ಟಾರ್ಟ್ ಮಾಡಿದ್ದೀನಿ ಪ್ರಿಪೇರ್ ಆಗಕ್ಕೆ. ನೆಕ್ಸ್ಟ್ ಬ್ಯಾಂಗ್ಳೂರ್ ಹೋಗುವ ಅಂತಿದ್ದೀನಿ ಇಂಟರ್ಮೀಡಿಯೇಟ್ ಎಕ್ಸಾಮಿಗೆ. ಇವಾಗ ಮನೇಲಿ ಸ್ವಲ್ಪ ಬುದ್ಧಿವಾದ ಪೇರೆಂಟ್ಸ್ ಹೇಳ್ತಾರೆ, ಅಂದ್ರೆ ಫ್ರೆಂಡ್ಸ್ ನ ಚೆನ್ನಾಗಿ ಮಾಡ್ಕೋಬೇಕು, ಯಾಕಂದ್ರೆ ಫ್ರೆಂಡ್ಸ್ ಹೇಗಿರ್ತಾರೆ ಹಾಗೆ ನಾವು ಚೇಂಜ್, ಅಂದ್ರೆ ಒಳ್ಳೇದಾದ್ರೆ ಒಳ್ಳೇದು, ಕೆಟ್ಟದಾದ್ರೆ ಕೆಟ್ಟದ ಆ ತರ ಅಲ್ವಾ. ಸೊ ನಿಮ್ಮ ಫ್ರೆಂಡ್ಸ್ ಹೇಗಿದ್ರು? ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ನನಗೆ ಮೋಟಿವೇಟ್ ಮಾಡ್ತಿದ್ರು. ನಾನು ಅವರಿಗೆ ಮೋಟಿವೇಟ್ ಮಾಡ್ತಿದ್ದೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿಬಿಟ್ಟು. ಬಟ್ ಅವ್ರು ನನಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ. ನಾನು ಎಲ್ಲಾದರೂ ಇದರಲ್ಲಿ ಮಾರ್ಕ್ಸ್ ಕಟ್ ಆಗ್ಬೋದು, ಇದರಲ್ಲಿ ಮಾರ್ಕ್ಸ್ ಕಟ್ ಆಗ್ಬೋದು ಅಂತೆಲ್ಲ ಹೇಳಿದ್ರು ಸಹ, ಮಾಮೂಲಿ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಇರುವಾಗ ಅವರು ಇಲ್ಲ ನಿಮಗೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ, ನೀನೇ ಫಸ್ಟ್ ರ್ಯಾಂಕ್ ಬರ್ತೀಯಾ, ತುಂಬ ಮೋಟಿವೇಟ್ ಮಾಡ್ತಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಇವಾಗ ನಿಮ್ಮ ಮಾರ್ಕ್ಸ್ ನೋಡಿ ಅವ್ರಿಗೆ ಖುಷಿ ಆಯ್ತು ಅಲ್ವಾ? ಅವ್ರ ಮಾರ್ಕ್ಸ್ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ನಂಗೂ ತುಂಬಾ ಖುಷಿ ಆಗಿದೆ. ಅಂದ್ರೆ ಎಲ್ಲರೂ ಚಂದ ಮಾರ್ಕ್ಸ್ ತೆಗೆದಿದ್ದಾರೆ, ಮಾಮೂಲಿ ತೆಗಿಯೋಕಂತ ಎಲ್ಲರಿಗೆ ತುಂಬಾ ಒಳ್ಳೆ ಮಾರ್ಕ್ಸೇ ಬಂದಿದೆ. ಇವಾಗ ನಿಮ್ಮ ಸ್ಕೂಲ್ ವಿಷಯಕ್ಕೆ ಬರೋಣ, ಕಾಲೇಜ್ ಸ್ಕೂಲ್ ವಿಷಯಕ್ಕೆ. ಸೊ ಅದೇ ಹೇಗಿತ್ತು, ಆ ಲೈಫ್ ಹೇಗೆ ಎಂಜಾಯ್ ಮಾಡಿದ್ರಿ ನೀವು? ಸ್ಕೂಲ್ ಲೈಫಲ್ಲಿ ಸಹ ನಾನು ಹೀಗೆ ಇರ್ತೆ, ನಾರ್ಮಲ್ ಆಗಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಫ್ರೀ ಟೈಮಲ್ಲೆಲ್ಲ ಫ್ರೀ ಆಗೇ ಇರ್ತಾ ಇದ್ದೆ. ಸ್ಕೂಲಲ್ಲಿ ಕಾಲೇಜಸ್ ಅಲ್ಲೆಲ್ಲ ಹೋದಾಗ ಮನೆಗೆ ಬಂದು ಓದ್ತಾ ಇದ್ದೆ. ಮತ್ತೆ ಆಗಲೇ ಹೇಳ್ದಂಗೆ ಲೆಕ್ಚರ್ಸ್ ಎಲ್ಲ ಚಂದ ಕೇಳ್ತಾ ಇದ್ದೆ. ಕಾಲೇಜಲ್ಲಿ ಸಹ ಹಾಗೇನೆ. ಮತ್ತೆ ಹೇಳ್ಬೇಕಂದ್ರೆ ಟೀಚರ್ಸ್ ಮತ್ತೆ ಲೆಕ್ಚರ್ಸ್ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಸ್ಕೂಲಲ್ಲಿ ಹೌದು ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂತು, ಸ್ವಲ್ಪ ಬೇಜಾರಾಗಿತ್ತು ಅವರಿಗೆ. ಇಲ್ಲಿ ಸಹ ಇವರು ಸಹ ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಹಾಗೆ ಸ್ವಲ್ಪ ಬೇಜಾರಿದೆ. ಬಟ್ ಎಲ್ಲರೂ ತುಂಬಾ ಮೋಟಿವೇಟ್ ಮಾಡ್ತಾರೆ. ಈಗ ನಾನು ಕಾಮರ್ಸ್ ಆಗಿ ನನ್ನ ಕಾಮರ್ಸ್ ಲೆಕ್ಚರ್ಸ್ ಅಲ್ಲದೆ ಸೈನ್ಸ್ ಲೆಕ್ಚರ್ಸ್ ಮತ್ತೆ HBA ಹಿಸ್ಟ್ರಿ ಸರ್ ಅವರೆಲ್ಲ ತುಂಬಾ ಚಂದ ಮೋಟಿವೇಟ್ ಮಾಡಿದ್ದಾರೆ, ನಂಗೆ ಗೈಡ್ ಮಾಡಿದ್ದಾರೆ. ಅಲ್ಲಿ ನೋಡು, ಅಲ್ಲಿ ಪೇಪರ್ ರೆಫರ್ ಮಾಡು, ಈ ಪೇಪರ್ ರೆಫರ್ ಮಾಡು ಅಂತೆಲ್ಲ ಹೇಳಿ ಚಂದ ಮೋಟಿವೇಟ್ ಮಾಡಿದ್ದಾರೆ. ಓಕೆ, ನೀವು ನಿಮ್ಮ ಸ್ಕೂಲಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿರೋರಿಗೆ ಕಾಲ್ ಮಾಡಿ ಮಾತಾಡಿರುವಂತದ್ದು ಏನಾದ್ರು? ಸೆಕೆಂಡ್ ರ್ಯಾಂಕ್ ಬಂದಿರೋರಿಗೆ ನನಗೆ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು. ಆಗ ಸಹ ಸ್ಕೂಲಲ್ಲಿ ಸಹ ಕಾಲೇಜಲ್ಲಿ ಸಹ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು. ಹಾಗೆ ಸ್ವಲ್ಪ ಗ್ಯಾಪಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದೆ ಸ್ಕೂಲಲ್ಲಿ ಸಹ. ಅವರಿಗೆ ಕಾಲ್ ಮಾಡಿ ಮೋಟಿವೇಟ್ ಮಾಡೋದು ಅನ್ನೋಕ್ಕಿಂತ ಅವ್ರು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಕಾಲ್ ಮಾಡಿದ್ದೆ. ಇವಾಗ ನಿಮ್ದು ಸಕ್ಸಸ್ ಸೀಕ್ರೆಟ್, ಸಕ್ಸಸ್ ಮಂತ್ರವನ್ನ ಕೇಳೋಣ. ಹೇಗೆ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಎದ್ದು ಓದ್ತಾ ಇದ್ರಿ, ಎಷ್ಟೊತ್ತಿಗೆ ಮಲಗ್ತಾ ಇದ್ರಿ, ಹೇಗೆ ನೋಟ್ ಮಾಡ್ಕೋತಾ ಇದ್ರಿ ಇಂಪಾರ್ಟೆನ್ಸ್ನ? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಡೈಲಿ 5 o'clock ಎದ್ದೇಳ್ತಿದ್ದೆ. 5-6 ಆಗಾಗ ವೇರಿ ಆಗ್ತಿತ್ತು, ರಾತ್ರಿ ಎಷ್ಟೊತ್ತಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು. 5-6ಗೆಲ್ಲ ಎದ್ದೇಳ್ತಾ ಇದ್ದೆ. ಡೈಲಿ ಒಂದು 3 to 4 hours ಓದ್ತಾ ಇದ್ದೆ. ಜಾಸ್ತಿ ಟೈಮ್ ಸಿಗ್ತಿರ್ತಿಲ್ಲ, ನಾನು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿಂದ ಜಾಸ್ತಿ ಟೈಮ್ ಸಿಗ್ತಿರ್ತಿಲ್ಲ. 3 to 4 hours ಎಲ್ಲ ಓದ್ತಾ ಇದ್ದೆ. ಎಕ್ಸಾಮಿಗೆ 1 month 2 month ಹತ್ರ ಇರುವಾಗ, ಟೆಸ್ಟ್ಗೆ ಎಲ್ಲ ಹತ್ರ ಇರುವಾಗ 4 o'clockಗೆಲ್ಲ ಎದ್ದೇಳ್ತಿದ್ದೆ. 4-4:30 ವೇರಿ ಆಗ್ತಾ ಇತ್ತು. ಅದೇ ಎಕ್ಸಾಮ್ ದಿನ ಮಾತ್ರ 3 o'clockಗೆ ಮಾತ್ರ ಎದ್ದೇಳ್ತಾ ಇದ್ದೆ. 3 o'clock. ಓಕೆ, ಅಪ್ಪ ಅಮ್ಮನ ಕಡೆಯಿಂದ ಪ್ರೆಷರ್ ಇತ್ತಾ ಅಥವಾ ನೀನ್ ತೆಗಿತೀಯ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿತ್ತ? ಇಲ್ಲ, ಪ್ರೆಷರ್ ಅಂತ ಅವ್ರು ಹಾಕೇ ಇಲ್ಲ. ಅವ್ರು ಫುಲ್ ಕಾನ್ಫಿಡೆಂಟ್ ಆಗಿದ್ರು, ನೀನ್ ಮಾಡ್ತೀಯ ಬಿಡು, ತುಂಬಾ ಮೋಟಿವೇಟ್ ಮಾಡಿ ನೀನ್ ಮಾಡ್ತೀಯ ಅಂತಾನೆ. ಅವ್ರ ಮೋಟಿವೇಶನ್ ಇಂದಾನೆ ನಾನು ಇಲ್ಲಿ ಬಂದಿದ್ದು ಮೋಸ್ಟ್ಲಿ.
ಪ್ರೆಷರ್ ಅಂತ ಒಂದ್ಸತಿ ಸಹ ಅವ್ರು ಹಾಕಿಲ್ಲ, ಹೋಗಿ ಓದು ಆ ಥರ ಏನು ಹೇಳಿಲ್ಲ. ಆರಾಮಾಗಿರೋ ಅವರು ಸಹ ಫ್ರೀ ಆಗಿರ್ತಾ ಇದ್ರು. ಅವರೇ ಹೇಳ್ತಿದ್ರು ಬಾ ಸುಮ್ಮನೆ ಕೂತ್ಕೋ ಆರಾಮಾಗಿರು ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಎಕ್ಸಾಮ್ ಬಂತು ಅಥವಾ ಏನಾದ್ರು ಫಂಕ್ಷನ್ಸ್ ಇರುವಾಗ ನೀವು ಹೋಗ್ತಾ ಇದ್ರ, ಕಾಲೇಜಿಗೆ ರಜೆ ಆಗುತ್ತೆ ಇಲ್ಲ ನಾನು ಹೋಗಲ್ಲ ಆ ತರ ಮೈಂಡ್ ಸೆಟ್ ಇತ್ತ, ಅಥವಾ ಎಲ್ಲದಕ್ಕೂ ಹೋಗಿ ಎಲ್ರ ಜೊತೆಗೇನು ಇರೋದು ಆ ತರ ಏನಾದ್ರು ಮಾಡ್ತಾ ಇದ್ರ? ಫಂಕ್ಷನ್ಸ್ ಇರೋಗೆಲ್ಲ ಹೋಗ್ತಿದ್ದೆ. ತುಂಬಾ ಫಂಕ್ಷನ್ಸ್ ಇತ್ತಿಲ್ಲ ಆಕ್ಚುಲಿ ಈ ಇಯರ್ ಎಸ್ಪೆಷಲಿ. ಫಂಕ್ಷನ್ಸಿಗೆ ಹೋಗಿದೆಲ್ಲ ತುಂಬಾ ಕಮ್ಮಿ. ಕಾಲೇಜಿಗೆ ಸಹ ಹುಷಾರಿಲ್ಲಾನೆ ರಜಾ ಹಾಕ್ತಾ ಇದ್ದೆ, ಬಿಟ್ರೆ ಫಂಕ್ಷನ್ಸಿಗೆಲ್ಲ ಸ್ವಲ್ಪ ಕಮ್ಮಿನೇ ಹೋಗಿದ್ದೀನಿ. ಓಕೆ, ಅಂದ್ರೆ ಈಗ ಎಕ್ಸಾಮ್ ಟೈಮಲ್ಲೆಲ್ಲ ಬಾ ಸ್ವಲ್ಪ ಫಂಕ್ಷನ್ಸ್ ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತೆಲ್ಲ, ಇಲ್ಲೆಲ್ಲ ನಂಗೆ ಓದಕ್ಕಿದೆ ಆ ತರ ಏನಾದ್ರು ರೀಸನ್ ಹೇಳಿ ಓದಕ್ಕೆ ಇದ್ದು ಫಂಕ್ಷನ್ ಸ್ಕಿಪ್ ಮಾಡಿದ್ಯಾ? ಎಕ್ಸಾಮ್ದು 1 ವೀಕ್ ಮುಂಚೆ ಇದ್ರೆ ನಾನು ಹೋಗ್ತಾ ಇರ್ತಿಲ್ಲ ಫಂಕ್ಷನ್ಸ್ಗೆ, ಅದಕ್ಕಿಂತ ಮುಂಚೆ ಎಲ್ಲ ಹೋಗ್ತಾ ಇದ್ರಿ. ಇವಾಗ ನಿಮ್ಮ PUC ಜರ್ನಿ ಏನೋ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು, ಹಾಗೇನೆ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಗಳಿಗೆ ಏನ್ ಮೋಟಿವೇಟ್ ಕೊಡ್ತೀರಾ? ಯಾಕಂದ್ರೆ ಫೇಲ್ ಆಗಿದ ತಕ್ಷಣ ಸುಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗ್ತಾರಲ್ಲ, ಅಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಫೇಲ್ ಆಗಿ ಸುಸೈಡ್ ಮಾಡ್ಕೊಳ್ತೆಲ್ಲ ತುಂಬಾ ರಾಂಗ್ ಅದು ಯಾಕಂದ್ರೆ ಇನ್ನು ಎಕ್ಸ್ಟ್ರಾ 2 ಚಾನ್ಸ್ ಇದೆ. ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ. ಆಗ ಸಹ ಬರ್ಬಿಟ್ಟು ಇನ್ನು ಚಂದ ಓದಿದ್ರೆ ಆಗ ಸಹ ಬರ್ಬಿಟ್ಟು ಪಾಸ್ ಆಗ್ಬೋದು. ಎಲ್ಲ ಹೇಳೋರು ಹೇಳ್ತಾರೆ ಓ ಫೇಲ್ ಆಗ್ಬಿಟ್ರು ಅಂತ, ಮಾತಾಡೋರು ಮಾತಾಡ್ತಾರೆ ಸುಮಾರು ಜನ. ಅದ್ರ ನಮಗೆ ಸಹ ಸುಮಾರು ಜನ ಟಾಪರ್ ಆದ್ರೂ ಸಹ ಸುಮಾರು ಜನ ಸುಮಾರು ಹೇಳಿದ್ದಾರೆ, ಸ್ಕೂಲಲ್ಲಿ ಟಾಪರ್ ಆಗಿದ್ರೆ ಮುಂದೆ ಆತರನೇ ಇರಲ್ಲ, ಚೇಂಜ್ ಆಗ್ತಾರೆ ಅದು ಇದು ಅಂತೆಲ್ಲ ತುಂಬಾ ಹೇಳಿದ್ದಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಾನು ಮುಂಚೆ ತಲೆ ಕೆಡ್ಸ್ಕೊಳ್ತಿದ್ದೆ ಸ್ವಲ್ಪ, ಬಟ್ ನಂಗೆ ಅನ್ಸ್ತು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಪ್ರಯೋಜನ ಇಲ್ಲ. ಯಾಕೆ ಅದನ್ನ ಬಿಟ್ಟು ಮೂವ್ ಆಗಿ ಮೋಟಿವೇಟ್ ಹಾಕೊಂಡು ಹೋಗ್ಬೇಕು. ಮೋಟಿವೇಟ್ ಅಂದ್ರೆ ಎಲ್ಲ ಮೋಟಿವೇಟ್ ಮಾಡ್ತಾರೆ, ಯಾರು ಆತರ ಕುಗ್ಸಕ್ಕೆ ಅಂತ ನೋಡಲ್ಲ. ಒಳ್ಳೆಯವರೆಲ್ಲ ಒಳ್ಳೇದಾಗಿ ಥಿಂಕ್ ಮಾಡ್ತಾರಲ್ವಾ, ಅವ್ರು ಯಾರು ಕುಗ್ಸಕ್ಕೆ ಹೋಗಲ್ಲ, ಮೋಟಿವೇಟ್ ಮಾಡ್ತಾರೆ. ನಮಗೆ ಸಹ ನಮ್ಮ ಕಾಲೇಜಲ್ಲಿ ಫಾದರ್ ಆಗ್ಲಿ, ಪ್ರಿನ್ಸಿಪಲ್ ಆಗ್ಲಿ, ಲೆಕ್ಚರ್ಸ್ ಆಗ್ಲಿ ಎಲ್ಲರನ್ನ ಮೋಟಿವೇಟ್ ಮಾಡ್ತಾ ಇದ್ರು. ಹಾಗೆ ಫೇಲ್ ಆದ್ರೆ ಸುಸೈಡ್ ಮಾಡ್ಕೊಳ್ಬೇಕು ಅಂತೆಲ್ಲ ತಪ್ಪು. ಕೊನೆಯದಾಗಿ ನಮ್ಮ ಯಂಗ್ ಜನರೇಷನ್ಗೆ ಅಂದ್ರೆ ನಿಮ್ಮ ಜೂನಿಯರ್ಸ್ಗೆ, ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ನೀವು ಏನ್ ಮೆಸೇಜ್ ಕೊಡ್ತೀರಾ? ಯಾಕಂದ್ರೆ ನಿಮ್ಮ ಈ ಸಕ್ಸಸ್ ಅವ್ರಿಗೆ ಪ್ರೇರಣೆ ಆಗಿರುತ್ತೆ ಅಲ್ವಾ, ಸೊ ಏನ್ ಮೆಸೇಜ್ ಕೊಡ್ತೀರಾ? ಹಾರ್ಡ್ ವರ್ಕ್ ಮಾಡಿ, ಕನ್ಸಿಸ್ಟೆಂಟ್ ಆಗಿರಿ. ಕನ್ಸಿಸ್ಟೆಂಟ್ ಅಂದರೆ ಬರೀ ಎಕ್ಸಾಮ್ ಟೈಮಲ್ಲಿ ಮಾತ್ರ ಫೈನಲ್ ಎಕ್ಸಾಮ್ ಬರಾಗ ಓದ್ಕೊಳ್ತೀನಿ ಆ ಥರ ಇರಬಾರ್ದು. ಎಲ್ಲ ಟೆಸ್ಟ್, ಎಲ್ಲ ಎಕ್ಸಾಮ್ಸ್, ಎಲ್ಲದಕ್ಕೆ ಫೈನಲ್ ಎಕ್ಸಾಮ್ ಥಾಟಲ್ಲಿ ಓದಬೇಕು. ಅದು ಕನ್ಸಿಸ್ಟೆಂಟ್ ಆಗಿರ್ಬೇಕು, ಎಲ್ಲ ಮಾರ್ಕ್ಸ್ ಕನ್ಸಿಸ್ಟೆಂಟ್ ಆಗಿರಬೇಕು. ಮತ್ತೆ ಸ್ಟ್ರೆಸ್ ತಗೊಳ್ಬಾರ್ದು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಲ್ವಾ? ನೀವು ಸ್ಟೇಟಿಗೆ 4th ರ್ಯಾಂಕ್ ಹಾಗೇನೆ ಡಿಸ್ಟ್ರಿಕ್ಟ್ಗೆ 1st ರ್ಯಾಂಕ್ ಬಂದಿರೋದಕ್ಕೆ ಒಂದು ಸ್ಪೆಷಲ್ ಪರ್ಸನ್ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಐಡಿಯಾ ಇದೆಯಾ? ಯಾರು ಮಾಡ್ಬೋದು? ನಿಜ ಐಡಿಯಾ? ನೋ ಐಡಿಯಾ. ಸೊ ಓಕೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವ್ರು ನಿಮ್ಗೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ, ನೋಡೋಣ ಅವಾಗ್ಲೇ ನೀವು ಹೇಳಿ ಯಾರು ಅಂತ. ಓಕೆನಾ? ಹಲೋ, ಗುಡ್ ಮಾರ್ನಿಂಗ್ ಸರ್. Good morning. Congratulations. Thank you, sir. Thank you for making Madikeri Kodugu proud, and especially your parents, your school, all your teachers. Thank you, sir. I'll come and meet you when you're free. Sunday you're okay? Sunday, Monday is okay? Yes, sir. Anyway, congratulations. You made the whole district proud, and I wish you the very best for the future. Devaru nimge nirantarವಾಗಿ ಆಶೀರ್ವಾದ ಮಾಡಲಿ. Keep making Kodugu and your family very proud, Amma. Thank you so much, sir. Thank you so much. Congratulations again. Bye. Bye, sir. ನಮ್ಮ ನೆಚ್ಚಿನ ಶಾಸಕರಾದಂತಹ ಮಂತರ್ಗೌಡ ಸರ್ ಕಾಲ್ ಮಾಡಿ ವಿಶ್ ಮಾಡಿದ್ರು, ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸರ್ಪ್ರೈಸ್ ಆಯ್ತು ಸಡನ್ ಆಗಿ ಹೇಳಿದಾಗ, ತುಂಬಾ ಖುಷಿ ಆಯ್ತು. ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಾವು TV1 ಅವರೊಂದು ಪ್ಲಾನ್ ಮಾಡಿದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಸಾಧನೆ ಮಾಡುವಾಗ ಇದೊಂದು ಸರ್ಪ್ರೈಸ್ ಇರ್ಲಿ ಅಂತ. ಸೊ ಇದ್ರ ಬಗ್ಗೆ ಹೇಳಿ. ಇಲ್ಲ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ MLA ಅವರು ಎಲ್ಲರಿಗೆ ಕಾಲ್ ಮಾಡಿ ವಿಶಸ್ ಮಾಡಕ್ಕೆ ಕಷ್ಟನೇ, ಬಟ್ ನಾನು ಈ ತರ ಮಾಡಕ್ಕೆ ವಿಶ್ ಮಾಡಿ ಮೋಟಿವೇಟ್ ಮಾಡಿದಾರಲ್ವಾ, ಎಲ್ಲರಿಗೆ ಮೋಟಿವೇಶನ್ ಅದು. ನಾವು ನೆಕ್ಸ್ಟ್ ಬಂದ್ರೆ ಮೋಟಿವೇಟ್ ಮಾಡ್ತಾರೆ, ಈ ತರ ಕಾಲ್ ಮಾಡಿ ವಿಶ್ ಮಾಡ್ತಾರೆ ಅಂತೆಲ್ಲ ಎಲ್ಲರಿಗೆ ಮೋಟಿವೇಶನ್ ಅದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಜೊತೆ ಇಷ್ಟೊತ್ತು ಮಾತಾಡಿದ್ವಿ. ಇವರ ಈ ಸಾಧನೆ ನಮ್ಮೆಲ್ರಿಗೂ ಸ್ಫೂರ್ತಿ. ನಮ್ಮ ಮುಂದಿನ ಜನರೇಷನ್ಗಂತೂ ಹೇಳೋದೇ ಬೇಡ, ಇವರನ್ನ ನೋಡ್ಕೊಂಡು ಕಲಿಯೋದಂತದ್ದು ತುಂಬಾನೇ ಇದೆ. ಸೊ ಇವರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಮುಂಬರುವಂತಹ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ನ ಓದಿ, ಯಾರೆಲ್ಲ ಫೇಲ್ ಆಗಿದಿರೋ ಅಥವಾ ಯಾರಿಗೆಲ್ಲ ಕಮ್ಮಿ ಮಾರ್ಕ್ಸ್ ಬಂದಿದ್ಯೋ ಅವ್ರು ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಮತ್ತೆ ಎರಡು ಅಟೆಂಪ್ಟ್ ಇದೆ, ಸೊ ಅದ್ರಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ಲೈಫ್ ತುಂಬಾನೇ ಇದೆ. ಇದೊಂದು ಎಜುಕೇಶನ್ ಅನ್ನೋದು ಒಂದು ಲೈಫ್ ಆದ್ರೆ, ಜೀವನ ಅನ್ನೋದು ಇನ್ನೊಂದರ ಎಕ್ಸಾಮ್ ಅನ್ನ ಕೊಡುತ್ತೆ. ಸೊ ಅದ್ರಲ್ಲೆಲ್ಲದೂ ಕೂಡ ನೀವು ಸಕ್ಸಸ್ ಆಗ್ಬೇಕು. ಸೊ ಮತ್ತೆ ಇನ್ನೊಂದು ಒಳ್ಳೆಯ ಸಂದರ್ಶನದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ.